ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಸ್ಯಾಟರ್ಡೆ, ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದು 2:30. ಸುಮ್ಮನೆ ಮಳೆ ಬೇರೆ, ಆಚೆ ಎಲ್ಲೂ ಹೋಗೋಕ್ಕಾಗಲ್ಲ. ಸುಮ್ಮನೆ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಸಂಡೇ ಅಂದ್ರೆ ಒಂಥರ ಲೇಜಿ ಡೇ. ನಾನಿವತ್ತು ನಮ್ಮ ಮಮ್ಮಿ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡೆ, ಬಟ್ ಕಂಟಿನ್ಯೂಸ್ ಆಗಿ ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ನನಗೆ ಹೋಗಕ್ ಆಗ್ಲಿಲ್ಲ. ಸರಿ ಆಯ್ತು ಅಂತ ಮನೇಲೆ ರೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನನ್ಗೇನು ಮಾಡಕ್ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಲೈಕ್ ವೀಕ್ ಫುಲ್ಲು ಕೆಲಸ ಇರುತ್ತೆ. ಅಂಡ್ ಸಂಡೇ ಒಂಥರ ಚಿಲ್ ಡೇ, ಫುಲ್ ರೆಸ್ಟ್ ಬೇಕು ಬಾಡಿಗೆ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಇವತ್ತು ಅಡುಗೆನೂ ಏನು ಮಾಡ್ಕೊಂಡಿಲ್ಲ ಇನ್ನ ಊಟಕ್ಕೆ. ಬೆಳಗ್ಗೆ ಇವತ್ತು ವರುಣ್ಗೆ ಆಫೀಸ್ ಇದೆ, ಅವ್ರು ಹೋಗಿದ್ದಾರೆ. ಅಂಡ್ ಅವ್ರಿಗೆ ಬೆಳಗ್ಗೆನೆ ಫ್ರೈಡ್ ರೈಸು ಎಲ್ಲ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸ್ದೆ ಲಂಚ್ಗೆ. ಅಂಡ್ ನಾನು ಅಮ್ಮ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಲ್ವಾ, ಸೊ ನಾನೇನು ಲಂಚ್ ಮಾಡ್ಕೊಂಡಿಲ್ಲ. ಎನಿವೆ ಕಾಫಿ, ತಿಂಡಿ, ಊಟ, ತಿಂಡಿ ನಾನು ಇಲ್ಲೇ ಮಾಡ್ಕೊಂಡು ಹೋಗ್ತೀನಿ. ಊಟ ಎಲ್ಲ ಅಲ್ಲೇ ಇರುತ್ತೆ ಅಂದ್ಬಿಟ್ಟು ನಾನು ಮಾಡ್ಕೊಂಡಿಲ್ಲ. ಬಟ್ ಹೋಗಕ್ ಆಗಿಲ್ಲ. ಇವಾಗ ನಾನು ಏನಾದ್ರು ಆರ್ಡರ್ ಮಾಡಲ್ಲ, ಮನೇಲೆ ಮಾಡ್ಕೊಂಡು ತಿನ್ಬೇಕು. ಅಂಡ್ ಸಂಡೇ ಅಂದ್ರೆ ನಾನ್ ವೆಜ್ ಇಲ್ದೆ ನನ್ನ ಡೇ ಸಂಡೇ ಕಂಪ್ಲೀಟೇ ಆಗಲ್ಲ. ನಾನಿವಾಗ ಸ್ವಲ್ಪ ಬಿಗ್ ಬಾಸ್ಕೆಟ್ ಇಂದ ಐಟಮ್ಸ್ ನ ಆರ್ಡರ್ ಮಾಡ್ಕೊಂಡೆ. ಮನೇಲಿ ಸ್ವಲ್ಪ ನಮ್ದು ಮನೆ 4th ಫ್ಲೋರ್ ಅಲ್ಲಿ ಇರೋದ್ರಿಂದ ಇಳಿದು ಹತ್ತಕ್ಕೆ ನನ್ಗಂತೂ ಕಷ್ಟ. ಅಂಗಡಿ ಏನ್ ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಇದೆ. ಬಟ್ ನನ್ಗೆ ಇಳ್ದಿ ಹತ್ತಿ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚಿಕನ್, ಸ್ವಲ್ಪ ಮನೆಗೆ ತರಕಾರಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಅದೆಲ್ಲ ಏನೂ ಇರಲಿಲ್ಲ. ಸೊ ಆರ್ಡರ್ ಮಾಡ್ಕೊಂಡಿದ್ದೀನಿ. ಅಂಡ್ ಇಲ್ಲಿ ಬಿಗ್ ಬಾಸ್ಕೆಟ್ ಅಲ್ಲಿ ನನ್ಗೇನ್ ಕಷ್ಟ ಅಂದ್ರೆ, ನಂಗೇನ್ ಒಂದ್ ಇಷ್ಟ ಆಗಲ್ಲ ಅಂದ್ರೆ ಬ್ಯಾಗ್ ಕೊಡಲ್ಲ, ಎಲ್ಲ ಹಂಗಂಗೆ ತಗೊಂಬಂದ್ ಕೊಡ್ತಾರೆ. ಸೊ ತೋರಿಸ್ತೀನಿ ಏನೇನು ಆರ್ಡರ್ ಮಾಡ್ಕೊಂಡಿದೀನಿ ಅಂತ. ಅಂಡ್ ಬಂದಿದೆ ಕೂಡ. ಇವಾಗ ನಾನು ಒಬ್ಳೆ ಅಲ್ವಾ, ಸೊ ಚಿಕನ್ ಚಾಪ್ಸ್ ಮಾಡ್ಕೊಂಡು ಅದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ಬೇಕಂತ ಆಸೆ ಆಗ್ತದೆ. ಬಿಕಾಸ್ ಕ್ಲೈಮೇಟ್ ಹಂಗಿದೆ. ಏನಾದ್ರೂ ಬಿಸಿ ಬಿಸಿ ತಿನ್ಕೊಂಡು ಸ್ಪೈಸಿ ಆಗಿ ಮಲ್ಕೊಳ್ಳಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಬನ್ನಿ, ಹಾಗಾದ್ರೆ ಇಂದ ಮುಂಚೆ ಪ್ಲೀಸ್ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಾನು ಮಾಡ್ತಾ ಇರೋ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನಾನು ಮಾಡೋ ವಿಡಿಯೋಸ್ಗೆಲ್ಲ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ, ಹಾಗಾದ್ರೆ ತಡ ಮಾಡೋದು ಬೇಡ. ನಂದು ಇವತ್ತು ಸ್ವಲ್ಪ ಕಿಚನ್ ತುಂಬಾನೇ ಮೆಸ್ಸಿ ಆಗಿದೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಾನು ನಿಮ್ಗೆ ರೆಸಿಪಿಯಲ್ಲಿ ಸಿಗ್ತೀನಿ. ನೋಡಿ, ಬಿಗ್ ಬಾಸ್ಕೆಟ್ ಅಲ್ಲಿ ಈ ತರ ಕೊಡ್ತಾರೆ. ನನ್ಗೆ ಇಷ್ಟನೇ ಆಗಲ್ಲ. ಒಂದು ಬ್ಯಾಗ್ ಕೂಡ ಕೊಡಲ್ಲ. ಇದೊಂದೇ ನನ್ಗೆ ಇಷ್ಟ ಆಗದೆ ಇರೋದು ಬಿಗ್ ಬಾಸ್ಕೆಟ್ ಅಲ್ಲಿ. ಸ್ವಲ್ಪ ಹೀರೆಕಾಯಿನ ಆರ್ಡರ್ ಮಾಡ್ಕೊಂಡಿದ್ದೆ. ಅಂಡ್ ಸ್ವಲ್ಪ ಹೀರೆಕಾಯಿ ಮತ್ತೆ ನನಗೆ ತುಂಬಾ ಇಷ್ಟ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್. ಇದೇನಪ್ಪ, ಏನು ಕ್ಯಾಪ್ಸಿಕಮ್, ಸ್ವಲ್ಪ ಕ್ಯಾಪ್ಸಿಕಮ್ ಬೇಕಿತ್ತು ಅಂತ ಆರ್ಡರ್ ಮಾಡ್ಕೊಂಡೆ. ಕೊತ್ತಂಬರೀಸ್ ಚೆನ್ನಾಗಿ ಕೊಡ್ತಾರೆ, ನನಗಿಷ್ಟ. ಕ್ಲೀನಾಗಿ ಅವರೇ ಮಾಡಿ ಕೊಟ್ಬಿಟ್ಟಿರ್ತಾರೆ, ಬಿಡಿಸಿ ಎಲ್ಲ. ಆ್ಯಂಡ್ ಇದು ಶುಂಠಿ, ಹಾಲು ತಗೊಂಡೆ ಹೆರಿಟೇಜ್. ಹೀರೆಕಾಯಿ ನೋಡಿ ಮುರಿದೋಗ್ಬಿಟ್ಟಿದೆ, ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ಬಟ್ ಕ್ಯಾರೆಟ್ ತುಂಬಾ ಲಾಸ್. ಅಂಡ್ ಚಿಕನ್ ಫ್ರೆಶ್ ಆಗಿರುತ್ತೆ ಅಂಡ್ ಆಂಟಿಬಯೋಟಿಕ್ ಫ್ರೀ. ಸೊ ಇಷ್ಟು ಆರ್ಡರ್ ಮಾಡ್ಕೊಂಡಿದ್ದೆ. ಚಿಕನ್ ಚಾಪ್ಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ನಿಮ್ಗೆ ಎಷ್ಟು ಬೇಕೋ ಆದ್ರೂ ಅಷ್ಟು ಎಣ್ಣೆ ಹಾಕೊಳ್ಳಿ. ನಾನು ಇಲ್ಲೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನ್. ಅದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡು ಈ ತರ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರು. ನೀವು ಮೊದಲಿಗೆ ಮೆಂತ್ಯ ಸೊಪ್ಪು ಹಾಕಿದ್ರಿಂದ ಥರ ಡಿಫ್ರೆಂಟ್ ಅನ್ಕೊಂಡಿರ್ತೀರಾ. ಹೌದು, ಇದು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದರಲ್ಲಿ ನಂಗೆ ಒಂದು ಇಂಗ್ರೀಡಿಯೆಂಟ್ ಮಿಸ್ ಆಯಿತು ಆ್ಯಕ್ಚುಲಿ, ಅದು ಏನಂತ ಹೇಳ್ತೀನಿ. ಸೊ ಇವಾಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಅದಕ್ಕೆ ಇಮ್ಮಿಡಿಯೇಟಾಗಿ ನಾನು ಒಂಚೂರು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು.
ನಂದು ಏನಾಯ್ತಂದರೆ ಟೈಪೋಡು ಕೆಳಗಡೆ ಬಿದ್ದು ಅದು ಸ್ವಲ್ಪ ಏನೋ ಫಿಟ್ ಆಗ್ತಾಯಿಲ್ಲ ಫೋನು. ಅದಕ್ಕೆ ಕೈಯಲ್ಲಿ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ ನಾನು. ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈಗ ಮತ್ತೊಂದು ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು. 1 ಇಂಚು ಚಕ್ಕೆ ಮತ್ತು 2 ಲವಂಗ, 1.5 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಬೀಜ ಹಾಕ್ಕೊತಾ ಇದ್ದೀನಿ. ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಸೀದಿಸ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀವು ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು 1 ಇಂಚು ಶುಂಠಿ. ಅದನ್ನೆಲ್ಲ ಇಲ್ಲಿ ಒಂದು 6 ಕೆಂಪುಮೆಣಸಿಕಾಯಿ ತೊಗೊಂಡಿದ್ದೀನಿ. ಬೇಕಂದರೆ ನೀವು ಗ್ರೀನ್ ಚಿಲ್ಲಿನೂ ತೊಗೋಬೋದು. ನನ್ನ ಹತ್ರ ಗ್ರೀನ್ ಚಿಲ್ಲಿ ಇರಲಿಲ್ಲ, ಗ್ರೀನ್ ಚಿಲ್ಲಿನೇ ರೆಡ್ ಚಿಲ್ಲಿ ಆಗಿಬಿಟ್ಟಿತ್ತು, ಅದಕ್ಕೆ ತೊಗೊಂಡೆ. ಆ್ಯಂಡ್ ಕಡಲೆಪಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ, ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ. ಇಲ್ಲಿ ನಾನು 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಏನು ಇಂಗ್ರೀಡಿಯೆಂಟ್ ಮಿಸ್ ಅಂದರೆ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು 1 ಹಿಡಿ ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಬಟ್ ನನ್ನ ಹತ್ರ ಇಲ್ದಿಲ್ಲ, ಅದಕ್ಕೋಸ್ಕರ ನಾನು ಹಾಕ್ಕೊತಾ ಇಲ್ಲ. ನೀವು ಮಿಸ್ ಮಾಡದೆ ಪಾಲಕ್ನ ಹಾಕ್ಕೊಂಡು ಟ್ರೈ ಮಾಡಿ, ಓಕೆನಾ? ಅದಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಇವಾಗ ಚಿಕನ್ಗೆ ಏನು ಬೇಯ್ತಾ ಇತ್ತಲ್ಲ ಚಿಕನ್ನು, ನಾವು ಅವಾಗಲೇ ಲಿಡ್ ಕ್ಲೋಸ್ ಮಾಡಿದ್ವಲ್ಲ, ಆ ಚಿಕನ್ಗೆ ರುಬ್ಬಿರೋ ಮಿಶ್ರಣನ ಹಾಕಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ನಾನು ಹೇಳ್ದಂಗೆ ಪಾಲಕ್ ಅಂತ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಪಾಲಕ್ ಈಸ್ ಅ ಮಸ್ಟ್ ಇಂಗ್ರೀಡಿಯೆಂಟ್. ಕಲರ್ ಕೂಡ ಸಕ್ಕದಾಗಿ ಬರುತ್ತೆ, ಇದಕ್ಕಿಂತ ಸಕ್ಕದಾಗಿ ಬರುತ್ತೆ. ಸೊ ಇದನ್ನ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಉಪ್ಪು ಖಾರ ನೋಡಿ ಆಮೇಲೆ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ. ಸಖತ್ ಟೇಸ್ಟಿಯಾಗಿ ರೆಡಿ ಆಯಿತು. ತುಂಬಾ ಯಮ್ಮಿಯಾಗಿ ಸ್ಪೈಸಿಯಾಗಿ ಸಖತ್ತಾಗಿತ್ತು. ಮುದ್ದೆ ಕೂಡ ಮಾಡ್ಕೋತಾ ಇದ್ದೀನಿ. ಹಂಗೆ ಮಳೆ ಬರ್ತಾ ಇತ್ತು, ಮಳೆನ ನೋಡಿಕೊಂಡು ನಾನಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ಬಿಸಿ ಬಿಸಿ ಮುದ್ದೆ, ಚಿಕನ್ ಚಾಪ್ಸು, ಸೂಪರ್ ಆಗಿತ್ತು ವೆದರ್ ಮಾತ್ರ. ಸೊ ನೀವು ಖಂಡಿತ ಟ್ರೈ ಮಾಡಿ, ಹೇಗೆ ಬಂದಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.